ಕರ್ನಾಟಕದಲ್ಲೂ ಶುರುವಾಗ್ತಾ ಇದೆ SIR ಮತಪಟ್ಟಿ ಪರಿಷ್ಕರಣೆ. ಆದರೆ ಏನೇನು ತೊಂದರೆ ಆಗುತ್ತೆ, SIRಗಿರುವ ಆಕ್ಷೇಪಗಳು ಏನು ಅನುಕೂಲ ಆಗುತ್ತೆ, ಹಾಗೆಯೇ ಏನೆಲ್ಲ ಬದಲಾವಣೆಗಳು ಆಗ್ತವೆ, ಇದುವೇ ಚದುರಂಗದ ಎರಡನೇ ಸ್ಟೋರಿ. ಕರ್ನಾಟಕದಲ್ಲೂ SIR. ಕೇಂದ್ರ ಚುನಾವಣಾ ಆಯೋಗ ಮಾಡ್ತಾ ಇರುವಂತಹ ಮತಪಟ್ಟಿಯ ವಿಶೇಷ ಪರಿಷ್ಕರಣೆಯ ಅಂಶ ಈಗ ಕರ್ನಾಟಕಕ್ಕೂ ಕೂಡ ಕಾಲಿಡ್ತಾ ಇದೆ. ಬಿಹಾರ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಪುದುಚೇರಿ, ಅಸ್ಸಾಂ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ SIR ನಡೆದಿದೆ. ಮುಂದುವರೆದ ಭಾಗ ಈಗ ಕರ್ನಾಟಕದ ಸರದಿಯೂ ಬಂದಿದೆ. ಕರ್ನಾಟಕದಲ್ಲಿ SIR ಆಗ್ತಾ ಇದೆ. ಇದಕ್ಕೆ ಬೇಕಾದಂತಹ ತಯಾರಿಗಳನ್ನು ಚುನಾವಣಾ ಆಯೋಗ ಮಾಡಿಕೊಂಡಿದೆ. ಚುನಾವಣಾ ಆಯೋಗ SIR ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದೆ. ಜೂನ್ 30ರಿಂದ ಪರಿಷ್ಕರಣೆ ಆಗುತ್ತೆ. ಅನಧಿಕೃತ ಪಟ್ಟಿಗಳನ್ನು ಕಟ್ ಮಾಡಲಾಗುತ್ತೆ. ಅಂದರೆ ಅನಧಿಕೃತವಾಗಿ ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರುಗಳಿದಾವೋ ಅವುಗಳನ್ನು ತೆಗೆದುಹಾಕಲಾಗುತ್ತೆ. ಮತಪಟ್ಟಿ ಪರಿಷ್ಕರಣೆ ವಿಚಾರದಲ್ಲಿ ರಾಜಕೀಯದ ಜಟಾಪಟಿಯೂ ಕೂಡ ಜೋರಾಗಿರುವಂಥದ್ದು. ಮತಪಟ್ಟಿಯ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ರಾಜಕೀಯದ ಜಟಾಪಟಿ ನಡೀತಾ ಇದೆ. ಕಾಂಗ್ರೆಸ್ ಎಂದಿನಂತೆ SIR ಅನ್ನು ವಿರೋಧಿಸ್ತಾ ಇದೆ. ಬಿಜೆಪಿ ಎಂದಿನಂತೆ SIR ಅನ್ನು ಸಮರ್ಥಿಸ್ಕೊಳ್ತಾ ಇದೆ. ಆದರೆ ಯಾರು ವಿರೋಧಿಸಲಿ, ಯಾರು ಬಿಡಲಿ, ಕರ್ನಾಟಕದಲ್ಲೂ ಕೂಡ SIR ಬರ್ತಾ ಇದೆ. SIRಗೆ ಈಗ ತಯಾರಿಗಳನ್ನು ಶುರುವಾಗಿದೆ. ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅನ್ನು ಈಗಾಗಲೇ ಹೇಳಿದೆ. ಯಾವ್ಯಾವ ದಿವಸದಂದು ಏನೇನಾಗುತ್ತೆ, ಎಷ್ಟು ದಿವಸದ ಒಳಗಡೆ ಈ ಪ್ರಕ್ರಿಯೆ ಮುಗಿಯುತ್ತೆ ಅನ್ನೋದನ್ನ ಕೇಂದ್ರ ಚುನಾವಣಾ ಆಯೋಗ ನಡೆಸ್ತಾ ಇದೆ. ಇದು 3ನೇ ಹಂತದ SIR. ದೇಶಾದ್ಯಂತ 3ನೇ ಹಂತದ SIR 3.0 ಇದು. ಈಗ ದೇಶಾದ್ಯಂತ 3ನೇ ಹಂತದ SIR ನಡೆಸೋದಕ್ಕೆ ಈಗ ಕೇಂದ್ರ ಚುನಾವಣಾ ಆಯೋಗ ತಯಾರಿಯನ್ನ ಮಾಡ್ಕೊಂಡಿದೆ. ದೇಶಾದ್ಯಂತ ನಡೆಯಲಿರುವಂತಹ 3ನೇ ಹಂತದ SIRನಲ್ಲಿ 16 ರಾಜ್ಯಗಳಲ್ಲಿ ಏಕಕಾಲದಲ್ಲಿ SIR ನಡೆಯುತ್ತೆ. 16 ರಾಜ್ಯಗಳಲ್ಲಿ SIR ನಡೀತಾ ಇರುವಂಥದ್ದು. ಅದರಲ್ಲಿ ಕರ್ನಾಟಕವೂ ಕೂಡ ಸೇರಿದೆ. ಹಾಗೆಯೇ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಕೂಡ ಈ ಬಾರಿ SIR ನಡೆಯುತ್ತೆ. ಮತಪಟ್ಟಿಗಳ ವಿಶೇಷ ಪರಿಷ್ಕರಣೆಯನ್ನು ಮಾಡ್ತಾರೆ. 3,94,000 BLOಗಳನ್ನು, ಬೂತ್ ಲೆವೆಲ್ ಆಫೀಸರ್ಗಳನ್ನು ಇದಕ್ಕಾಗಿ ನೇಮಕ ಮಾಡಲಾಗಿದೆ, ಹೆಸರಿಸುತ್ತೆ ಕೇಂದ್ರ ಚುನಾವಣಾ ಆಯೋಗ. ಹಾಗೆಯೇ 3,42,000 BLAಗಳ, ಬ್ಲಾಕ್ ಲೆವೆಲ್ ಏಜೆಂಟ್ಗಳ ನೇಮಕವನ್ನು ಕೂಡ ಇದಕ್ಕೆ ಮಾಡಲಾಗುತ್ತೆ. ಅವರು ಈ ವಿಶೇಷ ಮತಪಟ್ಟಿಯ ಪರಿಷ್ಕರಣೆಯನ್ನ ಮಾನಿಟರ್ ಮಾಡ್ತಾ ಹೋಗ್ತಾರೆ. 36,73,00,000 ಮತದಾರರ ಪರಿಶೀಲನೆ ಇದರಲ್ಲಿ ನಡೆಯುತ್ತಿದೆ. ಅಂದರೆ ಇಡೀ ದೇಶದಲ್ಲಿ ನಡೆಯುವಂತಹ 16 ರಾಜ್ಯಗಳು, 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇರುವಂತಹ 36,73,00,000 ಮತದಾರರ ಪಟ್ಟಿಗಳ ಪರಿಶೀಲನೆ ಈ ಒಂದು ಪ್ರಕ್ರಿಯೆಯಲ್ಲಿ ನಡೆಯುತ್ತೆ. 2011ರ ಜನಗಣತಿಯನ್ನು ಆಧರಿಸಿ ಮನೆಗಳ ಲೆಕ್ಕವನ್ನು ಹಾಕಲಾಗುತ್ತೆ. ಅಂದರೆ ಪ್ರತಿ ಮನೆಗಳಿಗೆ ಭೇಟಿ ಕೊಟ್ಟು ಆ ಮನೆಗಳಲ್ಲಿರುವಂತಹ ಮತದಾರರ ಪಟ್ಟಿಯನ್ನು ಪರಿಶೀಲಿಸುವ ಕೆಲಸ ನಡೆಯುತ್ತೆ. ಮತದಾರರು, ಆಯೋಗದ ಅಧಿಕಾರಿಗಳು, ಪಕ್ಷಗಳ ಏಜೆಂಟ್ಗಳಿಂದ ಸರ್ವೆ ಕಾರ್ಯವನ್ನು ನಡೆಸಲಾಗುತ್ತೆ. ಮತದಾರರು, ಆಯೋಗದ ಅಧಿಕಾರಿಗಳು, ಪಕ್ಷಗಳ ಏಜೆಂಟ್ಗಳು ಇವರುಗಳಿಂದ ಇದಕ್ಕೆ ಸಂಬಂಧಪಟ್ಟಂತಹ ಸರ್ವೆ ಕಾರ್ಯ ನಡೆಯುವಂಥದ್ದಿದೆ. ಆ ಸರ್ವೆಯ ಸಂದರ್ಭದಲ್ಲಿ ಪ್ರತಿ ಬೂತ್ಗೂ ಕೂಡ ಪಕ್ಷಗಳಿಂದ ಏಜೆಂಟ್ಗಳನ್ನು ನೇಮಕ ಮಾಡಲಾಗುತ್ತೆ. ಅಂದರೆ ಇಲ್ಲಿ ರಾಜಕೀಯ ಪಕ್ಷಗಳ ಪಾಲುದಾರಿಕೆ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಮತಪಟ್ಟಿ ಪರಿಷ್ಕರಣೆಯ ಸಂದರ್ಭದಲ್ಲಿ. ಯಾಕಂದರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ, ಪಕ್ಷಗಳ ಏಜೆಂಟ್ರಿಗೂ ಕೂಡ ಗೊತ್ತಿರುತ್ತೆ ಹೇಗೆಲ್ಲ ನಡೆಯುತ್ತೆ ಅಂತ ಹೇಳಿ. ಕರ್ನಾಟಕದಲ್ಲಿ SIR ಯಾವಾಗ ನಡೆಯುತ್ತೆ ಅನ್ನೋದನ್ನು ಗಮನಿಸೋದಾದ್ರೆ, ಜೂನ್ 30ನೇ ತಾರೀಕಿನಿಂದ ಕರ್ನಾಟಕದಲ್ಲಿ SIR ಆರಂಭ ಆಗುತ್ತೆ. ಜೂನ್ 30ರಿಂದ ಶುರುವಾಗುತ್ತೆ. 59,050 BLOಗಳನ್ನು ಇದಕ್ಕಾಗಿ ನೇಮಕ ಮಾಡಲಾಗಿದೆ. 59,050. 25,284 BLAಗಳನ್ನು ಕೂಡ ಇದಕ್ಕಾಗಿ ನೇಮಕ ಮಾಡಿಕೊಳ್ಳಲಾಗಿದೆ. 5,55,74,006 ಮತದಾರರ ಪರಿಶೀಲನೆಯನ್ನು ನಡೆಸಲಾಗುತ್ತೆ. ಈ ಬಾರಿಯ SIRನಲ್ಲಿ ಕರ್ನಾಟಕದಲ್ಲಿರುವಂತಹ ಒಟ್ಟು ಮತದಾರರ ಪಟ್ಟಿಯನ್ನು ಪರಿಶೀಲನೆ ನಡೆಸಲಾಗುತ್ತೆ. ಜೂನ್ 30ರಿಂದ ಜುಲೈ 29ರವರೆಗೆ, ಅಂದರೆ ಸರಿಸುಮಾರು 1 ತಿಂಗಳ ಕಾಲ ಮನೆಗಳಿಗೆ ತೆರಳಿ ಪರಿಶೀಲನೆಯನ್ನು ನಡೆಸಲಾಗುತ್ತೆ. ಪ್ರತಿ ಮನೆಗೆ ಹೋಗಿ ಮತಪಟ್ಟಿಯಲ್ಲಿರುವಂಥವರು ಇದ್ದಾರಾ, ಬದುಕಿದಾರಾ, ಸತ್ತಿದಾರಾ, ಅಥವಾ ಬೇರೆ ಕಡೆಗೆ ಹೋಗಿದ್ದಾರಾ, ಬೇರೆ ಕಡೆಯಲ್ಲಿ ಮನೆ ಮಾಡಿದ್ದಾರಾ, ಇದರ ಬಗೆಗಿನ ಲೆಕ್ಕವನ್ನು ಕೇಳ್ತಾರೆ. ಜುಲೈ 29ರಂದು ಬೂತ್ಗಳ ವಿಂಗಡಣೆಯನ್ನು ಮಾಡಲಾಗುತ್ತೆ. ಹಾಗೆಯೇ ಆಗಸ್ಟ್ 5ರಂದು ಮತದಾರರ ಕರಡು ಪ್ರತಿಯನ್ನು ಸಿದ್ಧಗೊಳಿಸಲಾಗುತ್ತೆ.
ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಆಕ್ಷೇಪಣೆ ಮತ್ತು ತಿದ್ದುಪಡಿ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನು ನೀಡಲಾಗುತ್ತೆ. ಸೆಪ್ಟೆಂಬರ್ವರೆಗೂ ಇದೆ. ಆಗಸ್ಟ್ 5ರಿಂದ ಅಕ್ಟೋಬರ್ 3ರವರೆಗೆ ಆಕ್ಷೇಪಣೆ ಮತ್ತು ತಿದ್ದುಪಡಿಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಯಾವುದೇ ಆಕ್ಷೇಪಣೆಗಳಿದ್ದರೆ ಅದನ್ನು ಸಲ್ಲಿಸ್ಬೋದು. ಅಕ್ಟೋಬರ್ 7ನೇ ತಾರೀಕಿನಂದು ಕರ್ನಾಟಕದ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುತ್ತೆ. ರಾಜ್ಯದಲ್ಲಿ ಇರುವ ಅಧಿಕೃತ ಮತದಾರರು ಎಷ್ಟು ಮಂದಿ ಅನ್ನುವಂಥದ್ದು ಅಕ್ಟೋಬರ್ 7ರಂದು ಕರ್ನಾಟಕದ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡಲಾಗುತ್ತೆ. ಇಲ್ಲಿ SIRನ ಭಯ ಯಾವ ಕಾರಣಕ್ಕಾಗಿ ಇದೆ, ಅಕ್ರಮವಾಗಿ ನೆಲೆಸಿದವರಿಗೆ ಯಾರಿಗೆಲ್ಲ ಇದೆ ಅಂತ ನೋಡಿದ್ರೆ, ಅಕ್ರಮವಾಗಿ ರಾಜ್ಯದಲ್ಲಿ ನೆಲೆಸಿರುವಂತಹ ವ್ಯಕ್ತಿಗಳು ಯಾರಾದರೂ ಇದ್ದು ಅವರು ವೋಟರ್ ID ಗಳನ್ನು ಮಾಡ್ಕೊಂಡಿದ್ರೆ, ಯಾಕಂದರೆ ಈ ಹಿಂದೆ ಕಾಂಗ್ರೆಸ್ ಹೇಳಿತ್ತಲ್ಲ ವೋಟ್ ಚೋರಿ ಅಂತ ಹೇಳ್ಕೊಂಡು, ಆ ಸಂದರ್ಭದಲ್ಲಿ ಮಹದೇವಪುರದಲ್ಲಿ ಉತ್ತರ ಪ್ರದೇಶದ ವ್ಯಕ್ತಿ, ಮುಂಬೈನಲ್ಲಿ ಕೂಡ ಒಂದು ವೋಟರ್ ID ಇದ್ದುಕೊಂಡು ಬೆಂಗಳೂರಲ್ಲಿ ಮಾಡಿಕೊಂಡ್ರು. ಇಂತಹ ವ್ಯಕ್ತಿಗಳ ಹೆಸರುಗಳು ಹೋಗ್ಬೋದು, ಅವರಿಗೆ ಭಯ ಇರುತ್ತೆ. ಸತ್ತವರ ಹೆಸರುಗಳು ಕೂಡ ಡಿಲೀಟ್ ಆಗುತ್ತೆ. ಮತದಾರರ ಪಟ್ಟಿಯಲ್ಲಿ ಮೃತಪಟ್ಟಂಥವರ ಹೆಸರುಗಳನ್ನು ನಾರ್ಮಲಿಯಾಗಿ ಡಿಲೀಟ್ ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತೆ. ಹಾಗೆಯೇ 2 ಕಡೆಗಳಲ್ಲಿ, ಈಗ ಬೆಂಗಳೂರಿನಲ್ಲಿ ಒಂದು ವೋಟ್ ಇರುತ್ತೆ, ಊರಲ್ಲಿ ಒಂದು ಇರುತ್ತೆ, ಬೆಂಗಳೂರಿನಲ್ಲಿ ಒಂದು ವೋಟ್ ಇರುತ್ತೆ, ತಮಿಳುನಾಡಲ್ಲಿ ಒಂದು ಇರುತ್ತೆ, ಬೆಂಗಳೂರಿನಲ್ಲಿ ಒಂದು ವೋಟ್ ಇರುತ್ತೆ, ಉತ್ತರ ಪ್ರದೇಶದ ಒಂದು ವೋಟ್ ಇರುತ್ತೆ. ಇಂತಹ 2 ಕಡೆಗಳಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರುಗಳಿದ್ದರೆ ಅವುಗಳನ್ನು ಡಿಲೀಟ್ ಮಾಡಿಸಲಾಗುತ್ತೆ. ಈಗ ಕರ್ನಾಟಕದಲ್ಲಿ ಮುಂದೆ ಬರುವಂತಹ ಎಲೆಕ್ಷನ್ಗಳು ಯಾವ್ಯಾವು ಇದ್ದಾವೆ ಅಂದರೆ GBA, ಆದರೆ ಅರ್ಥಾತ್ GBAನ ರಾಜ್ಯ ಚುನಾವಣಾ ಆಯೋಗದ ನಿರ್ಧಾರದ ಪ್ರಕಾರವಾಗಿಯೇ ನಾವು ಹೋಗೋದಿದ್ರೆ ಜೂನ್ 30ಕ್ಕೆ SIR ಪ್ರಕ್ರಿಯೆ ಕರ್ನಾಟಕದಲ್ಲಿ ಶುರುವಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ GBA ಎಲೆಕ್ಷನ್ ಮುಗಿದು ಹೋಗಬೇಕಾಗತ್ತೆ. ಜೂನ್ 30ಕ್ಕೆ ಡೆಡ್ಲೈನ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಅಷ್ಟರೊಳಗಡೆ GBAಯನ್ನು ಮುಗಿಸಿ ಅಂತೇಳಿ, ಎಲೆಕ್ಷನ್ ಮುಗಿಸಿ ಅಂತ ಹೇಳಿದೆ. ರಾಜ್ಯ ಸರ್ಕಾರ ಪಿಟಿಷನ್ ಹಾಕೊಂಡು ಕುಳಿತಿದೆ. ಒಂದು ವೇಳೆ SIR ನಂತರ GBA ಆಗುತ್ತೆ, ಅದಕ್ಕಿಂತ ಮೊದಲು GBA ಮುಗಿಯುತ್ತಾ ಅನ್ನೋದನ್ನು ನೋಡಬೇಕು. GBA ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ. ಇನ್ನು ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳ ಚುನಾವಣೆಯ ವಿಚಾರದಲ್ಲೂ ಕೂಡ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಈಗ ಇವರಿಗೆ ಜೂನ್ 30ರೊಳಗೆ ಅನ್ನುವಂತಹ ಟೈಮ್ ಬೌಂಡ್ ಇಲ್ಲದೇ ಇರೋದ್ರಿಂದಾಗಿ SIR ಇನ್ನೊಂದು ನೆಪ ಆಗುತ್ತೆ. ಹಾಗಾಗಿ SIR ಆದ ನಂತರ ಅಲ್ಲಿಗೆ ಅಕ್ಟೋಬರ್ ತಿಂಗಳವರೆಗೆ ನಾವು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಎಲೆಕ್ಷನ್ಗಳ ಆಸೆಯನ್ನು ಬಿಡಬೇಕಾಗುತ್ತೆ. ಇನ್ನು ವಿಧಾನಸಭೆ ಚುನಾವಣೆಗಳು ಮುಂದೆ ಇನ್ನು 2 ವರ್ಷದ ನಂತರ ಬರುವಂತಹ ವಿಧಾನಸಭೆ ಚುನಾವಣೆಗೂ ಇದು ಅನ್ವಯ ಆಗುತ್ತೆ. ಲೋಕಸಭೆ ಚುನಾವಣೆಗೂ ಕೂಡ ಇದು ಅನ್ವಯ ಆಗುತ್ತೆ. ಬೈ ಎಲೆಕ್ಷನ್ಗಳಿಗೂ ಕೂಡ ಇದು ಅನ್ವಯ ಆಗಬಹುದು ಈಗ ನಡೆಸುವಂತಹ SIR. ಇನ್ನು ಸರಿಯಾದ ದಾಖಲೆ ನೀಡದಂತಹವ್ರಿಗೆ ತೊಂದರೆಗಳು ಎದುರಾಗಬಹುದು. ಸರಿಯಾದಂತಹ ದಾಖಲೆಗಳನ್ನು, ಯಾಕೆಂದರೆ ಕೇಂದ್ರ ಚುನಾವಣಾ ಆಯೋಗ ನಿಗದಿಪಡಿಸಿದೆ ಏನೆಲ್ಲ ದಾಖಲೆಗಳನ್ನು ಒದಗಿಸಬೇಕು ಅಂತೇಳಿ. ಆ ದಾಖಲೆಗಳನ್ನು ಸರಿಯಾಗಿ ಒದಗಿಸಿದರೆ ನಿಮ್ಮ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಹೆಸರು ನಿಮ್ಮ ಮತದಾರರ ಪಟ್ಟಿಯಲ್ಲಿ ಇದ್ದೇ ಇರುತ್ತೆ. ನಗರ ಪ್ರದೇಶದ ಬಾಡಿಗೆದಾರರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಎದುರಾಗಬಹುದು. ಯಾಕೆಂದರೆ ಅವರು ಊರಲ್ಲೊಂದು ವೋಟರ್ ID, ಇಲ್ಲೊಂದು ವೋಟರ್ ID ಇಟ್ಕೊಂಡು ಅಥವಾ ಸಮರ್ಪಕವಾದಂಥ ದಾಖಲೆ ಇಟ್ಕೊಳ್ಳದೇ ಇದ್ದರೆ ಅಂಥವ್ರಿಗೆ ಸಮಸ್ಯೆಗಳು ಎದುರಾಗಬಹುದು. ಕುಟುಂಬದ ಸದಸ್ಯರೊಂದಿಗೆ ಲಿಂಕ್ ಮಾಡಿದವರು ಕೂಡ ಈಗ ಸಮಸ್ಯೆಗೆ ತುತ್ತಾಗುವ ಸಾಧ್ಯತೆಗಳು ಇದ್ದಾವೆ. ಹೀಗೆ ಕರ್ನಾಟಕದಲ್ಲಿ SIR ನಡೆಯುತ್ತೆ. ರಾಜಕೀಯದ ಜಟಾಪಟಿಯು ಕೂಡ ಇದರ ಜೊತೆಗೆ ಶುರುವಾಗುತ್ತೆ. ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ಕರ್ನಾಟಕದ ಜನ ನೋಡಬೇಕಾಗುತ್ತೆ. ಆದರೆ SIRನಲ್ಲಿ ಪಾಲ್ಗೊಳ್ಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿಯೂ ಕೂಡ ಆಗಿರುತ್ತೆ.